ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ ಆಗಿ ಕ್ಯಾಪ್ಸಿಕಮ್ ಚಿಕನ್ ಹೆಂಗೆ ಮಾಡೋದಂತ ತೋರಿಸಿಕೊಡ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈ ರೆಸಿಪಿ ತುಂಬಾ ಈಸಿ ಇತ್ತು ಮತ್ತೆ ಕಡಿಮೆ ಟೈಮಾಗೆ ಬೇಗ ಮಾಡ್ಲಕ್ಕ. ಕ್ಯಾಪ್ಸಿಕಮ್ ಚಿಕನ್ಗೆ ಯಾವುದೇ ತರದ ಮಸಾಲ ರುಬ್ಬಿ ಮಾಡ್ತಾ ಇಲ್ಲ. ಅದು ಅಲ್ಲದೆ ಬ್ಯಾಚುಲರ್ಸ್ ಇರ್ತಾರಲ್ಲ ಅವರಿಗೂ ಈ ರೆಸಿಪಿ ತುಂಬಾ ಈಸಿ ಆತ್ತ. ಈಗ ಸಿಂಪಲ್ ಆಗಿ ಕ್ಯಾಪ್ಸಿಕಮ್ ಚಿಕನ್ ರೆಸಿಪಿ ಹೆಂಗ್ ಮಾಡೋದಂದೇಳಿ ಕಾಂಬ. ನಾನಿಲ್ಲ ಒಂದು ಪಾತ್ರಕ್ಕೆ 4 ಚಮಚ ಅಷ್ಟು ಎಣ್ಣೆ ಹಾಕ್ತಾ ಇದ್ದಿ. ನೀವು ಬೇಕಾರೆ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕಿ, ಇಲ್ಲಾಂದರೆ ತುಪ್ಪ ಇದ್ರೆ ತುಪ್ಪನೂ ಹಾಕಿ ಕ್ಯಾಪ್ಸಿಕಮ್ ಚಿಕನ್ ಮಾಡ್ಲಕ್ಕ. ಎಣ್ಣೆ ಕಾದ್ಮೇಲೆ ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದಿ. ಜೀರಿಗೆ ಹಾಕಿ ಆದಮೇಲೆ 2 ದೊಡ್ಡ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಸಣ್ಣವಾರೆ 3 ಇಂದ 4 ಈರುಳ್ಳಿ ಬೇಕತ್ತು, ದೊಡ್ಡದಾರೆ 2 ಈರುಳ್ಳಿ ಸಾಕು. ಇದನ್ನು ಲೈಕ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕಣಕ. ಈರುಳ್ಳಿ ಸ್ವಲ್ಪ ಕೆಂಪು ಆಪಲ್ವರೆಗೆ ಇದನ್ನು ಲೈಕ್ ಮಾಡಿ ಹೊರ್ಕೊಂಬ. 10 ಹಸಿಮೆಣಸನ್ನು ಪೀಸ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬ. ನೀವು ಖಾರ ಕಂಡು ಹೈಕಣಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು 2 ಚಮಚ ಅಷ್ಟು ಹಾಕ್ತಾ ಇದ್ದಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಬೇಕಾದ್ರೂ ಹಾಕ್ಲಕ್ಕ. ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕಣಕ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲ ಮೀಡಿಯಮ್ ಸೈಜಿನ 3 ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಟೊಮೆಟೊ ಸ್ವಲ್ಪ ಹುಳಿ ಇತ್ತು, ಹಾಗಾಗಿ ನಾನಿಲ್ಲಿ ಮೊಸರು ಹಾಕ್ತಾ ಇಲ್ಲ. ಕ್ಯಾಪ್ಸಿಕಮ್ ಚಿಕನ್ಗೆ ಹೆಚ್ಚಾಗಿ ಮೊಸರು ಹಾಕ್ತಾರೆ, ಆದರೆ ನಾನು ಇವತ್ತು ಮೊಸರು ಯೂಸ್ ಮಾಡ್ತಾ ಇಲ್ಲ. ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕಣಕ. ಚೆನ್ನಾಗಿ ಫ್ರೈ ಆದಮೇಲೆ 3 ಕ್ಯಾಪ್ಸಿಕಮನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದಿ. ನಿಮಗೆ ಟೈಮ್ ಇದ್ದರೆ ಕ್ಯಾಪ್ಸಿಕಮನ್ನು ಬೇಕಾದ್ರೆ ಮೊದಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡ್ಲಕ್ಕ, ಆಮೇಲೆ ಇದಕ್ಕೆ ಹಾಕಿ ಫ್ರೈ ಮಾಡ್ಲಕ್ಕ. ನಾನು ಇವತ್ತು ಹಂಗೆ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ಕ್ಯಾಪ್ಸಿಕಮನ್ನು ಡೈರೆಕ್ಟ್ ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಚಮಚ ಅರ್ಶಿನದ ಪುಡಿ ಹಾಕ್ತಾ ಇದ್ದಿ. ಇದನ್ನು ಹಾಕಿ ಹಾಕು ಅರ್ಧ ಬೌಲ್ ಚಿಕನ್ ಮಸಾಲ ಪುಡಿನ ಹಾಕ್ತಾ ಇದ್ದಿ. ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕಣಕ. ನಾನಿಲ್ಲ ಯಾವುದೇ ಥರದ ಕೊತ್ತಂಬರಿ ಪುಡಿ ಆಗಲಿ, ಕಾಳು ಮೆಣಸಿನ ಪುಡಿ ಆಗಲಿ ಮತ್ತು ಗರಂ ಮಸಾಲ ಪುಡಿನ ಯೂಸ್ ಮಾಡ್ತಾ ಇಲ್ಲ. ತುಂಬ ಸಿಂಪಲಾಗಿ ಕ್ಯಾಪ್ಸಿಕಮ್ ಚಿಕನ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದಿ. ನಾನಿಲ್ಲ 1 kg ಅಷ್ಟು ಸ್ಕಿನ್ ಔಟ್ ಚಿಕನನ್ನು ತೊಳೆದಿಟ್ಕೊಂಡಿದ್ದಿ. ಈಗ ಹಾಕ್ತಾ ಇದ್ದಿ. ಚಿಕನ್ ಹೈಕಂಡು ಈಗ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂತಿದ್ದಿ. ಇದು ಚೆನ್ನಾಗಿ ಮಿಕ್ಸ್ ಆಯ್ಕೆ. ನಾನಿಲ್ಲ ನೀರು ಹೈಕಂತ ಇಲ್ಲ, ಎಂತಕ್ಕಂದ್ರೆ ಇದು ಬೆಂದ ಮೇಲೆ ಸ್ವಲ್ಪ ನೀರು ಬಿಡುತ್ತೆ, ಹಾಗಾಗಿ ಇದನ್ನೀಗ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಿ. ಉಪ್ಪು ಹಾಕಿ ಹಾಕು ಸುಮಾರು 5 ರಿಂದ 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಬ. ಮುಚ್ಚಳ ತೆಗಿತಿದ್ದಿ. ಒಂದು 10 ನಿಮಿಷ ಆಯಿತು. ಚಿಕನ್ ಈಗ 3/4% ಲೈಕಾಗಿ ಬೆಂದಿತ್ತು. ಇದಕ್ಕೆ ಉಪ್ಪು ಖಾರ ಸರಿ ಇತ್ತಾ ಅಂತ ಒಂದ್ಸಲ ಕಣ್ಕಣಿ. 2 ಚಮಚ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂತಿದ್ದಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಚಿಕನನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡುವ. ಇದು ಚೆನ್ನಾಗಿ ಬೆಂದ ಮೇಲೆ 1 ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಿ. ಇದನ್ನು ಹಾಕ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಳಕ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲ ಅರ್ಧ ಲಿಂಬೆಹಣ್ಣಿನಿಂದ 2 ಚಮಚ ಅಷ್ಟು ಲಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದಿ. ಈಗ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ಚಿಕನ್ ರೆಸಿಪಿ ರೆಡಿ ಆಯಿತು. ಇದನ್ನು ಇಡ್ಲಿ, ದೋಸೆ, ಚಪಾತಿ, ಅನ್ನ ಯಾವುದ್ರ ಜೊತೆ ಬೇಕಾದ್ರೂ ತಿಂಬಕ್ಲಾಯ್ಕತ್ತು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಮನೆಗೊಮ್ಮೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. Say